ನಾನು ತುಂಬಾ ಸಲ ಹೇಳ್ತೀನಿ ನಿಮಗೆ, ಬೇಡ ಬೇಡ ಮಾವಯ್ಯ ಏನೋ ತರ ಪಾಪ ಮಾಡ್ಕೊಂಡು ಏನಾದ್ರು ಮಾತಾಡ್ತಿರ್ತಾರೆ, ಆಮೇಲೆ ಅವರೇ ಸರಿ ಹೋಗ್ತಾರೆ, ಬೇಡ ಅಂತ ಹೇಳಿದೆ. ಎಲ್ಲ ಮಾಡೋದೆಲ್ಲ ಮಾಡಿಬಿಟ್ಟು ನೀವು ಕರ್ಕೊಂಡು ಬಂದ್ಬಿಟ್ರಿ. ಬೆಳಗಾನ ಸೊಳ್ಳೆಗಳೆಲ್ಲ ನಿದ್ದೆನೇ ಕೊಡ್ತಿಲ್ಲ, ಮಕ್ಕಳನ್ನ ನಿದ್ದೆ ಕೊಡ್ತಿಲ್ಲ. ಎಷ್ಟು ಕೆಟ್ಟದಾಗಿದೆ ಗೊತ್ತಾ, ಬಾತ್ರೂಮ್ ಅಲ್ಲಿ ನೀರೇ ಬರಲ್ಲ, ನಾನು ಹೊರಗಡೆಯಿಂದ ನೀರು ತಗೊಂಡು ಬರಬೇಕು. ಎಷ್ಟು ಹಿಂಸೆ ಆಗ್ಬಿಟ್ಟಿದೆ ಗೊತ್ತಾ, ತುಂಬಾ ಹಿಂಸೆ ಆಗಿದೆ. ಅಲ್ಲ ರಾಜ್, ಹೋಗ್ಲಿ ನಮ್ಮ ಅಮ್ಮನ ಮನೆಗಾದ್ರೂ ಕರ್ಕೊಂಡು ಹೋಗಿದ್ರೆ ನೆಮ್ಮದಿಯಾಗಿರೋನು, ಇಲ್ಲಿ ಯಾಕೆ ಕರ್ಕೊಂಡು ಬಂದಿದ್ದೀರಾ ನೀವು? ಅಲ್ಲ, ಒಂದು ಕಿಚನ್ ಇಲ್ಲ, ಮಾಮೂಲಿ ಇಲ್ಲೊಂದು ನೀರು ಮನೆ ಇದೆ, ನೀರು ಇಲ್ಲ, ಹೊರಗಡೆ ಹೊತ್ಕೊಂಡು ಸ್ನಾನ ಮಾಡ್ಕೋಬೇಕು. ಹೊರಗಡೆ ಒಂದು ಬಾತ್ರೂಮ್ ಇದೆ, ಫುಲ್ ಗಲೀಜು, ಅಲ್ಲೂ ನೀರಿಲ್ಲ, ತೊಟ್ಟಿಲ್ ಮಗ್ದು ಹೊಯ್ಬೇಕು. ಯಾಕೆ ಇಷ್ಟು ಹಿಂಸೆ ಕೊಡ್ತಾ ಇದ್ರ ರಾಜ್ ನೀವು? ರೂಮ್ ಇಲ್ಲ, ಫುಲ್ ಹಾಲು, ಒಂದು ಕಿಚನ್ ಇಲ್ಲ, ಏನು? ಅಲ್ಲ, ಈಗ ಎಷ್ಟು ದಿನ ಅಂತ ನಾವು ಹಿಂಗೆ ಪಾರ್ಸಲ್ ತಗೊಂಡು ಬಂದು ತಿನ್ನೋದು? ಒಂದು ಪಾತ್ರೆ ಇಲ್ಲ, ಒಂದು ಏನಿಲ್ಲ. ನೀವು ಎಷ್ಟು ತೊಂದರೆ ಕೊಟ್ಬಿಟ್ರಿ ಗೊತ್ತಾ ನನಗೆ. ನಾನು ಇವಾಗಲೂ ಅಷ್ಟೇ ಅತ್ತೆ ಫೋನ್ ಮಾಡಿಬಿಟ್ಟು ನಾನು ಹೊಂಟೋಗ್ತೀನಿ, ನಾನು ಇರಲ್ಲಪ್ಪ ನಾನು. ಅಲ್ಲ ರಾಜ್, ನೀವು ಏನು ಬೇಜಾರು ಮಾಡ್ಕೋಬೇಡಿ. ನೋಡು, ನನ್ನ ಹತ್ರ ದುಡ್ಡಿಲ್ಲ ಅಂತ ರಜನಿಗೆಲ್ಲ ಅಂತಿದ್ದಾಳೆ, ನನಗೆ ಬುದ್ಧಿ ಹೇಳ್ತಿದ್ದಾಳೆ ಅಂತ ನೀವು ಬೇಜಾರು ಮಾಡ್ಕೋಬೇಡಿ ರಾಜ್. ನಾವು ಕಷ್ಟದಲ್ಲಿದ್ದಾಗ ಒಂದು ಮಾತಂದರೆ ನಾವು ಸಹಿಸ್ಕೋಬೇಕು. ನೋಡಿ, ಇವಾಗ ಕಾಪ್ತಲ್ಲಿ ಮೂಗು ಇಕ್ಕಂಡ್ರೆ ಮೂಗು ರಕ್ತ ಬರೋದು ನಮಗೆಯ. ಇವಾಗ ನೋಡಿ ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದೀವಿ. ಏನಮ್ಮ ಅವಯ್ಯ ಅಂದರು ಅಂತ ಅದೇ ಮಾತಿಗೆ ನೀವು ತಲೆ ಕೆಡ್ಸ್ಕೊಂಡು ಬಂದು ಕೂತಿದ್ದೀರಾ. ನಮ್ಮ ಮಾತಿರ್ಲಿ, ಮಕ್ಕಳು ಮೊನ್ನೆ ಸ್ನಾನ ಮಾಡಿದ್ದು ಅದೇ ಬಟ್ಟೆಲಿದ್ದಾವೆ ಗೊತ್ತಾ. ಎಲ್ಲ ಮಾತು ನಿನ್ ಮುಗಿತು ತಾನೆ. ಸುಮ್ಮನೆ ಕೂತ್ಕೊಬಿಡು ರಜನಿ, ನಾನು ಸುಮ್ಮನೆ ತಲೆ ಕೆಡಿಸ್ಬೇಡ ನನಗೆ ನೀನು. ಅಲ್ಲ ಕಣ್ ರಜನಿ, ನೀನು ಬರಬೇಡ ಅಂತ ತಾನೆ. ಯಾಕೆ ಬಂದೆ ರಜನಿ ನೀನು? ಆಗಲ್ಲ ರಾಜ್, ನೀನು ಬಿಟ್ಟು ನಾನು ಹೆಂಗಿರಲಿ ಹೇಳು? ನಾನು ನಿನ್ನ ಕಣ್ಣಿಗೆ ಎಷ್ಟು ಕಷ್ಟಪಡ್ತಾ ಇದ್ದೀವಿ ಅಲ್ವಾ ರಾಜ್. ಇವಾಗಲೂ ಏನು ಕಾಲ ಮಿಂಚಿಲ್ಲ ರಾಜ್. ಪ್ಲೀಸ್ ರಾಜ್, ಮಾಮ್ಗೆ ಫೋನ್ ಮಾಡ್ತೀನಿ. ಮಾಮ ನಮಗೆ ತುಂಬ ಸಹಾಯ ಮಾಡ್ತಾರೆ. ಈ ಥರ ಇದ್ದಾರೆ ಅಂತಂದರೆ ತುಂಬ ಬೇಜಾರು ಮಾಡ್ಕೊತಾರೆ ಡ್ಯಾಡು ಮಾಮಿ ಎಲ್ಲ ಅಲ್ವಾ. ಇಲ್ಲಾಂದರೆ ಮಾಮ ಮನೆ ಹತ್ರ ಬೇಡ ಅಂತಂದರೆ ಅತ್ತಿಗೆ ಫೋನ್ ಮಾಡಿಬಿಡ್ತೀನಿ. ಇಲ್ಲಾಂದರೆ ಅಲ್ಲಿಗೆ ಹೋಗ್ಬಿಡೋಣ. ಬ್ಯಾಡಿ ಈ ಥರ ಇರೋದು ಬ್ಯಾಡರ. ನೋಡಿ, ಬಣ್ಣನೂ ಕರೆಕ್ಟಾಗಿ ಹೊಡೆದಿಲ್ಲ, ಎಷ್ಟು ಗಲೀಜಾಗಿದೆ ರಾಜ್. ನಂಗೆ ನಿಜವಾಗ್ಲೂ ನಾನು ಹುಟ್ಟು ತವಿಂದ ಈ ಥರ ಮನೇಲಿ ಇಲ್ಲಕ್ಕೆ ಇಲ್ಲ ಗೊತ್ತಾ. ಅಲ್ಲ ರಾಜ್, ಯಾಕೆ ರಾಜ್ ನೀವು ಅಲ್ಲೇ ಕೆಲಸ ಮಾಡ್ತಾ ಇದ್ರಿ? ಒಂದು ಸಿಟಿನಲ್ಲಾದ್ರೂ ಉಳ್ಕೋಬೋದಿತ್ತಲ್ವಾ? ಹೋಗಿ ನೀವು ಹಳ್ಳಿ ಕರ್ಕೊಂಡು ಬಂದು ಕೂರಿಸಿದ್ರಲ್ಲ ನೀವು. ನಿಜವಾಗ್ಲೂ ನೀವು ಕೋಪ ಮಾಡ್ಕೊಂಡು ಬೇಗ ಕರ್ಕೊಂಡು ಬರೋದು ನೋಡಿದ್ರೆ ಎಲ್ಲೊಂದು ದೊಡ್ಡ ಮನೆ ಮಾಡಿಬಿಟ್ಟಿದ್ದೀರಾ. ಆ ಮನೇಲಿ ಇರೋಕ್ಕೆ ನನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನಾನು ಅನ್ಕೋಬಿಟ್ಟಿದ್ದೆ. ಇವಾಗ ಗೊತ್ತಾಯ್ತು, ಈ ಮನೆ ಕರ್ಕೊಂಡು ಬರೋಕ್ಕೆ ನೀವು ಅಷ್ಟು ಕೋಪದಲ್ಲಿ ಕರ್ಕೊಂಡು ಬಂದ್ರ. ಎಲ್ಲೂ ನೀರಿಲ್ಲ, ಅದ್ರಲ್ಲಿ 3 ದಿನ ಒಂದ್ಸಲ ನೀರು ಬಿಡ್ತಾರಂತೆ. 3 ದಿವಸಕ್ಕೊಂದ್ಸಲ ನೀರು ಬಿಟ್ಟರೆ ಇಲ್ಲಿ ಏನು ಪಾತ್ರೆಗಳಿಲ್ಲ, ಎಲ್ಲ ಪಾತ್ರೆಗಳು ತುಂಬ್ಕೋತಾರೆ. ಆಮೇಲೆ ಇನ್ನೊಂದು, ಇಲ್ಲಿಂದ ಅಷ್ಟು ದೂರ ನೀರು ನಿಲ್ಬೇಕು. ಏನು ಈ ಊರು ಈ ಥರ ಇದೆ? ಹಂಗೆಲ್ಲ ಹಾಡ್ಕೋಬೇಡ್ದು. ಗೊತ್ತಾ ನಿನಗೆ, ನಾ ಇಂಥ ಕಷ್ಟದಲ್ಲೆಲ್ಲ ಇದಿರಬೇಕು ನೀನು. ನಿನ್ಗೆ ಗೊತ್ತಾಗಬೇಕು ಅಂದರೆ ಹಂಗೆಲ್ಲ ಆಡ್ಕಡಾರ. ಹಂಗೆಲ್ಲ ಆಡ್ಕಡಾರ ರಜನಿ. ಈಗ ಅಲ್ಲಿದ್ರು ಬೆಳಕಾಯ್ತು, ಇಲ್ಲಿದ್ರು ಬೆಳಕಾಯ್ತು. ನಾವೇನೋ ಆರಾಮಾಗಿವ್ನಿ ಕಣಪ್ಪ. ಎಲ್ಲ ನಿಮ್ಮಿಂದೇ ಆಗಿದ್ದು, ನಾನು ಮಾತ್ರ ಇರಲ್ಲ. ಮಾಮಗೆ ಫೋನ್ ಮಾಡ್ತೀನಿ. ಮಾಮಗೆ ಮಾಡಿಬಿಟ್ಟು ನಾನು ಹೇಳ್ತೀನಿ ನಾನು ಈ ಥರ ಇದ್ದೀವಿ, ಮಾಮ್ ನಮ್ಗೆ ಅಷ್ಟು ದುಡ್ಡು ಕೊಡಿ, ನಾನು ದೊಡ್ಡ ಮನೆ ಮಾಡ್ಕೊಂಡಿರ್ತೀನಿ, ಮನೆಗೆ ಕರ್ಕೊಂಡು ಹೋಗ್ತಿಲ್ಲ ಇಲ್ಲಾಂದರೆ ಅಂತ ಹೇಳ್ತೀನಿ. ನೋಡು ರಾಜ್, ನಾನು ಹೇಳೋಣ ಕೇಳಿಸ್ಕೊ. ಇಲ್ಲ ಅತ್ತೆ ಮನೆ ಕರ್ಕೊಂಡು ಹೋಗಿ, ಇಲ್ಲಾಂದ್ರೆ ಮಮ್ಮಿ ಮನೆ ಕರ್ಕೊಂಡು ಹೋಗು. ನಾನು ಮಾತ್ರ ಹೇಳಿರೋ, ನಾನು ನಿಜವಾಗ್ಲೂ ಇರೋಕ್ಕಾಗಲ್ಲ. ಬೆಡ್ಶೀಟ್ ಬೇರೆ ಒಂದೇ ತೊಗೊಂಡು ಬಂದುಬಿಟ್ಟೆ ನಾನು. ಪಾಪುಗೆ ಅದನ್ನೇ ಅದನ್ನೇ ಹೊಸ್ಬೇಕು. ಎಷ್ಟು ಬೇಜಾರಾಗಿದೆ ಗೊತ್ತಾ. ನಿಮ್ಗೇನು ರೋಗ ಅಂತ ಅರ್ಥ ಆಗ್ತಿಲ್ಲ ನನಗೆ. ಸೈಲೆಂಟಾಗಿ ಕೂತಿದ್ಯಾ? ಮನೆಯನ್ನೆಲ್ಲ ಬಿಟ್ಬಿಟ್ಟು ನೀನು ಈ ಥರ ಅನುಭವಿಸ್ಬೇಕು ಅಂತ ನಿನ್ಗೇನು ಹಣೆ ಬರ ಬರ್ತಿದ್ಯಾ? ಯಾರ್ಯಾರ ಜೊತೆ ಹಾಕೊಂಡು ಮನೆ ಹಾಳು ಮಾಡೋದಲ್ದೇ ನನ್ನ ಹಾಳು ಮಾಡ್ತಾ ಇದೆಯಾ? ನಂಗೆ ತುಂಬ ಬೇಜಾರಾಗ್ತಿದೆಯಪ್ಪ. ಏನೋ ಹೋಗ್ಬೇಕಾ ನೀನು? ನೀವು ಮಮ್ಮಿ ಫೋನ್ ಮಾಡೋಣ? ಫೋನ್ ಮಾಡು, ಹೋಗುವಂತೆ. ನಡಿ, ಕರ್ಕೊಂಡು ಹೋಗ್ಬಿಡ್ತೀನಿ. ಯಾಕೆ ಮಾತಾಡ್ತಾ ಇದ್ದೀರಾ ನೀವು? ನಾನೇನು ಹೋಗ್ಬೇಕು ಅಂತ ಹೇಳಿದ್ನಾ? ಬಿಡಿ, ಪರವಾಗಿಲ್ಲ, ಹಿಂಗೆ ಇರ್ತೀನಿ ಬಿಡಿ. ನನಗೇನು ಹೇಳೋದು ಬೇಡ, ಕೇಳೋದು ಬೇಡ, ಸ್ನಾನನೂ ಬೇಡ, ಮಡಿನೂ ಬೇಡ, ಏನು ಬೇಡ, ಹಿಂಗೆ ಇದ್ಬಿಡ್ತೀನಿ ನಾನು. ನಂಗೆ ತುಂಬ ಬೇಜಾರಾಗಿದೆ ನನಗೆ. ಇಷ್ಟು ಕಷ್ಟ ಕೊಡಬಾರ್ದು ನೀವು. ಪಾಪ ಅತ್ತೆ ನನ್ನ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ರು. ಇವಾಗ ನನಗೆ ಅರ್ಥ ಆಗ್ತಿದೆ, ಅತ್ತೆ ಎಷ್ಟು ಚೆನ್ನಾಗಿ ನೋಡ್ಕೊತಿದ್ರು ನನ್ನ ಅಂತ. ರಜನಿ, ಇದೆಲ್ಲ ಸಾಸವತ್ತವಲ್ಲ. ಸುಮ್ಕಿರು ರಜನಿ, ನೀನು ಏನು ತಲೆ ಕೆಡಿಸ್ಕೋಬೇಡ, ಸುಮ್ಮನಿರು. ಈಗ ಏನೋ ಅಪ್ಪ ಬೈತು ಅಂದ್ಬಿಟ್ಟು ಬಂದಿಲ್ಲ ನಾವು. ಪ್ರಾಬ್ಲಮ್ಮು ನನ್ನಿಂದ ಎಲ್ಲರೂ ಕಷ್ಟಪಡ್ತಾ ಇದ್ರಲ್ವಾ, ಅದಕ್ಕೆ ಬಂದೀವಿ. ಇವಾಗ ಸದ್ಯಕ್ಕೆ ಇಲ್ಲಿ ಉಳ್ಕೊಳ್ಳೋದು ಅಷ್ಟೇ. ನಾನೊಂದು ಮನೆ ಮಾಡೋ ತನಕ ಇಲ್ಲಿರೋದ, ಆಮೇಲೆ ಒಂದು ಚೆನ್ನಾಗಿರೋ ಮನೆ ಮಾಡ್ತೀನಿ. ಕಷ್ಟಗಳೆಲ್ಲ ಇಲ್ದಂಗೆ ಐತೆಯಾ, ನಾವೇ ಹೋಗೋದ. ಸುಮ್ಕಿರು. ನಮ್ಮಿಂದ ಬಂದು ಸಾಲ ಕೇಳೋದು, ಒಬ್ಬರು ಬೇಜಾರು ಮಾಡ್ಕೊಳ್ಳೋದು ಅದೆಲ್ಲ ಯಾಕೆ ಹೇಳು? ನೀನೇ ಹೇಳು. ನೀನು ಹಿಂಗೆ ಆಡ್ಬಿಡ್ತು ರಜನಿ. ಸರಿ ಬಿಡಿ, ಯಾಕೆ ಬೇಜಾರು ಮಾಡ್ಕೋತೀರಾ? ಇನ್ನೊಂದು ಚಾನ್ಸ್ ಅದೇ ನೋಡು ನಿನಗೆ. ನಿಮ್ಮ ಮನೆ ಕರ್ಕೊಂಡು ಬಿಟ್ಕೊಡೋಣ, ಒಂದು ಸ್ವಲ್ಪ ದಿವಸ ಇರು. ನಾನು ಮನೆಗೇ ಮಾಡಿಬಿಟ್ಟು ಆಮೇಲೆ ಬೇಕಾದ್ರೆ ಬರ್ತೀನಿ. ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಇರ್ತೀನಿ. ಅಡಿ ಬಿಡಿ ರಾಜ್, ನಾನು ನಿಮ್ಮ ಬಿಟ್ಟಿರ್ಬೇಕು ಅಂದರೆ ಮನೇಲೇ ಉಳ್ಕೊಬಿಡೋಣ. ಮಮ್ಮಿ ಮನೆಗೆ ಏನಕ್ಕೆ ಹೋಗ್ತಿದೆ? ರಾಜ್, ಮತ್ತೆ ನಿಮಗೆ ಏನು ಹೇಳಬೇಕು ರಾಜ್? ನೀನು ಹೇಳು. ಅದೇ ರಾಜ್, ಡ್ಯಾಡಿಗೆ ಮಮ್ಮಿಗೆ ಹೇಳಿದ್ರೆ ನಮಗೆ ಸಹಾಯ ಮಾಡ್ತಾರೆ ನಿಜವಾಗ್ಲೂ. ನಾವು ಅವ್ರ ಹತ್ರ ಹೋಗೋದು ಬೇಡ, ಅವ್ರು ಗೂಗಲ್ ಪೇ ಮಾಡಿಬಿಡ್ತಾರೆ. ನಾವು ಚೆನ್ನಾಗಿರೋ ಮನೆ ಮಾಡ್ಕೊಂಡು ಚೆನ್ನಾಗಿ ಇದ್ಬಿಡೋಣ ಹೇಳಿ. ಇಲ್ಲಾಂದರೆ ಸಾಲ ತೀರಿಸ್ಬಿಡೋಣ ಮಮ್ಮಿ ಡ್ಯಾಡಿ ಕೈಲಿ. ನಾವು ಸುಮ್ಮನೆ ಮನೆಗೆ ಹೋಗಿ ಅತ್ತೆ ಮಾವನ ಜೊತೆ ಚೆನ್ನಾಗಿರೋಣ. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ತುಂಬ ಬೇಜಾರಾಗ್ತಾ ಇದೆ ರಾಜ್. ಇದು ಚೆನ್ನಾಗಿಲ್ಲ, ಸ್ವಲ್ಪನೂ ಚೆನ್ನಾಗಿಲ್ಲ ರಾಜ್. ಯಾಕೆ ರಾಜ್ ಈ ಥರ ಆಗ್ಬಿಡ್ತು ನಿಮ್ಮ ಜೀವನ? ಇಲ್ಲ ಅದು ಆಗಲ್ಲ ಅಂದರೆ ನಿಮಗೆ ಬಾಡಿಗೆ ಮನೆ ಮಾಡ್ಕೊಳ್ಳೋಣ. ಬಾಡಿಗೆನೆಲ್ಲ ಮಮ್ಮಿ ಡ್ಯಾಡ್ ಕಟ್ಕೋತಾರೆ, ನಾವು ಆರಾಮಾಗಿ ಇರೋಣ. ಸಾಲ ಎಲ್ಲ ತಿರಿದ್ಮೇಲೆ ಅತ್ತೆ ಮಾವನ ಜೊತೆ ಪುನಃ ಊರಿಗೆ ಹೊಂಟೋಗೋಣ. ಏನಂತೀರಾ? ಹಂಗಂದ್ರೆ ನಿನ್ನ ನೈಟೇ ನೋಡಿದ್ರೆ ಸರಿಯಾಗಿ ಮಾತ್ಕೋತಾವೆ ನನಗೆ. ನೋಡ್ರಜಿನಿ, ಇದ್ರಿರು, ಹೋದ್ರೆ ಹೋಯ್ತಾರೋ ಅಷ್ಟೇ. ನಾನು ಇರೋದೇ ಹಿಂಗೆ. ನಾನೆಲ್ಲೋ ತಾಳು ಪಾಪ ಅಂತ ನಾನಂದರೆ ನೋಡಿ, ನನಗೆ ಬುದ್ಧಿ ಹೇಳಂಗಗಳು ಇವಳು. ಸುಮ್ಮನೆ ಇದ್ಬಿಡು ನೀನು. ನನಗೂ ಆಪತ್ತು ಸಾಕರ್ಬೇಡ. ಏನೋ ಒಂದು ಮಾಡೋದ. ಏನು ಮಾಡೋಣ ಹಿಂಗೆ ಆಯ್ತಲ್ಲ. ನನಗೆ ಅದೇ 10 ಲಕ್ಷಕ್ಕೆ ಹೋಗಿ ಸಾಲ ಫಲ ಮಾಡಿ ಅಗ್ದಿ ಕಂಡಿನ ಸಾಲಗಳೆಲ್ಲ ಹೆಂಗೆ ತೀರ್ಸ್ಕೋಬೇಕು ಅಂತ ನಾನು ಯೋಚನೆ ಮಾಡ್ತಾಯಿದ್ರೆ, ಇವಳ ಬಗ್ಗೆ ಯೋಚನೆ ಮಾಡ್ಕೊತಾವಳೆ. ಅಲ್ಲ, ಮನೆ ಹೊಲ ಎಲ್ಲ ಇಲ್ವಾ? ಎಲ್ಲ ಉತ್ಕೊಂಡು ಹೊಂಟೋಗಿದ್ದಾವೆ ಎಲ್ಲನೂ. ಸುಮ್ಕಿರು ರಜನಿ, ನೀನು ಸುಮ್ಮನೆ ಹಿಂಗೆ ಆಡೋದು. ನೀನು ತಿಳ್ಕೋಬೇಕು.
ಹೋಗ್ಲಿ ಬಾಡಿಗೆ ಎಷ್ಟು ಇದು ಹೌದು ನೋಡ್ಕೊಂಡ್ರಜಿನಿ. ಇದಕ್ಕೆ ಈ ತರ ಇದೆ ಬಿಡಿ. ಅಷ್ಟೆಲ್ಲ ಕೊಡೋದು ಜಾಸ್ತಿ ಆಗೋಯ್ತು. ಸ್ವಲ್ಪ ಕೊಟ್ಟಿದ್ರು ಆಗೋದು. 1000 ಕೊಡ್ತಾರೆ ಇದಕ್ಕೆ. ಒಂದು ನೆಟ್ಕೊಂಡು ಡೋರ್ ಇಲ್ಲ, ಒಂದು ಚಿಲ್ಕಗಳಿಲ್ಲ, ಏನಿಲ್ಲ. ಯಾ ಮೇನ್ ಡೋರಲ್ಲ ಇದೆಯಲ್ಲ. ಅಡ್ಜಸ್ಟ್ ಮಾಡ್ಕೊರಿಜಿನಿ. ಪಾಪ ನೀನು ನೋಡ್ರಿ ನನಗೂ ಹೊಟ್ಟೆ ಉರಿತದೆ ಇಲ್ಲ ಅಂತ ಹೇಳಕ್ಕಿಲ್ಲ. ಅಂದರೆ ಏನು ಮಾಡಿದ್ರು ರಜಿನಿ, ಆ ಬಡ್ಡಿ ಮಗ ಮಾಡ್ಬಿಟ್ನಲ್ಲ, ನಮ್ಮ ಜೀವನನೇ ನರ್ಕ ತಂದ್ಬಿಟ್ನಲ್ಲ. ಜೀವನನೇ ನರ್ಕ ತಕ ಬಂದ್ಬಿಟ್ನಲ್ಲ. ನಾನು ನಿಮ್ಗೊಂದು ಮಾತು ಹೇಳ್ತೀನಿ, ನೀವು ನಾನು ಕೇಳಿದ್ರೆ, ನನ್ನ ಮಾತು ಕೇಳಿದ್ರೆ ನೀವು ಈ ಥರ ಆಗಿರೋದು. ಅವ್ರ ಮನೆ ಮೇಲೆ ಒಂದು ಕಂಪ್ಲೇಂಟ್ ಕೊಡೋಣ ನಾವು. ನಮ್ಮ ದುಡ್ಡು ಸಿಕ್ಕಿದ್ರೆ ಸಿಗ್ಬೋದು. ಮನೆಯವ್ರು ಯಾರಿದ್ರು ಅಂತ ಅವ್ರ ಮನೆಯವರು ಯಾರಿವಿಲ್ಲ. ತಾತನೂ ಅವನೂ ಪಾಪ ತೀರೋಗ್ಬಿಟ್ರು. ತಾತ ನೆನೆಸ್ಕೊಂಡ್ರೆ ಹೊಟ್ಟೆ ಉರಿತದೆ. ಅವನು ಒಳ್ಳೆಯವನೇ, ಕೆಟ್ಟವನಂತೂ ಅಲ್ಲ. ನನ್ನ ಜೊತೆ ಅಷ್ಟೇ ಚೆನ್ನಾಗಿದ್ದ. ಯಾಕೆ ಹಿಂಗೆ ಮಾಡ್ದಂತಲೇ ನಂಗೆ ಅರ್ಥ ಆಗಲಿಲ್ಲ. ಒಟ್ಟಿನಲ್ಲಿ ಒಳ್ಳೆಯವನೋ ಕೆಟ್ಟವನೋ, ನಾವು ಮಾತ್ರ ಒಳ್ಳೆ ಪರಿಸ್ಥಿತಿನಲ್ಲಿ ಅನ್ಬೋಸ್ಬಿಟ್ಟು ನನ್ನ ಜೊತೆ ನೀನು ಅನ್ಬೋಸ್ಬಿಟ್ಟೆ. ಮನೇಲಿ ನೆಮ್ಮದಿ ಇಲ್ದಂಗಾಯ್ತು. ನಾವು ಇಷ್ಟು ಚೆನ್ನಾಗಿದ್ದೋ, ಇವತ್ತು ಈ ಪರಿಸ್ಥಿತಿಗೆ ಬಂದು ಆಗಿವಿ ಅಂತಂದರೆ ಸತ್ತೋಗ್ಬಿಡ್ಬೋದು. ಹಂಗೆ ಅನಿಸ್ತದೆ. ನಿಮ್ಮನ್ನೆಲ್ಲ ನೋಡ್ಕೊಂಡು ಇನ್ನೂ ಬದುಕಿವಿ. ನಾನು ಸುಮ್ಮನೆ ರಜನಿ ಇದೆಲ್ಲ ಅಷ್ಟು ರಜನಿ ನೀನು ನನ್ನ ಮನಸ್ಸು ಮಾತ್ರ ನೋಯಿಸಕ್ಕೆ ಬರಬೇಡ. ಮಾತ್ರ ನಂಗೆ ತುಂಬ ಬೇಜಾರಾಯ್ತದೆ. ಬೇಕಾದ್ರೆ ಒಬ್ಳು ಇದ್ಬಿಡು, ಬೇಕಾದ್ರೆ ನೀವು ನೆಮ್ಮದಿಯಾಗಿ ನಿಮ್ಮ ಅಪ್ಪನ ಮನೇಲಿ. ಸರಿ ರಾಜ್, ಬೇಡಿ ಬೇಜಾರು ಮಾಡ್ಕೋಬೇಡಿ. ಏನಿಲ್ಲ, ಇದೇ ಅರಮನೆ ಥರ ಇದೆ ನಿಜವಾಗ್ಲೂ. ಬಾಗಿಲಿಲ್ಲ ಅಂದ್ರೂ ಅಷ್ಟೇ ತುಂಬ ಚೆನ್ನಾಗಿದೆ. ನೋಡಿ ಗೋಡೆ ಎಷ್ಟು ಸಕ್ಕತ್ತಾಗಿದೆ. ಓವರ್ ಆ್ಯಕ್ಟಿಂಗ್ ಮಾಡಬೇಡ ನೀನು. ಬಾ ಊಟ ಮಾಡುವ. ಆಡಿ ರಾಜ್, ಏನು ಬೇಡಿ ನನಗೆ. ಊಟನೂ ಬೇಡಿ, ಏನು ಬೇಡಿ. ತಿಂದು ಬೇಜಾರಾಗ್ಬಿಟ್ಟಿದೆ. ಚಿತ್ರಾನ್ನ ಅದು ಇದು ಅನ್ಕೊಂಡು ತಗೊಂಡು ಬಂದುಬಿಡ್ತೀರಾ. ಅನ್ನ ಸಾಂಬಾರು ಚಿತ್ರಾನ್ನ. ಹೋಟೆಲಲ್ಲಿ ಏನೂ ಇಲ್ಲ ನಿಮಗೋಸ್ಕರ. ಬರೀ ಚಿತ್ರಾನ್ನ ಅನ್ನ ಸಾಂಬಾರು ಎರಡೇ ಇರುತ್ತೆ. ಬೆಳಿಗ್ಗೆ ಅದ್ರ ಚಿತ್ರಾನ್ನ, ಸಂಜೆ ಅನ್ನ ಸಾಂಬಾರು ಅಷ್ಟೇ. ಇಲ್ಲ ಕಂಡ್ರಿದ್ದೀನಿ, ನಿನ್ಗೆ ಆಸೆ ಅಂದ್ಬಿಟ್ಟು ಗೋಬಿ ತಗೊಂಡು ಬಂದೀನಿ. ಮಕ್ಕಳಿಗೆ ಇಡ್ಲಿ ತಗೊಂಡು ಬಂದಿನಿ, ತಿನ್ನಿಸ್ಬಿಡು. ನಿಜವಾಗ್ಲೂ ಗೋಬಿ ತಂದಿದ್ದೀರಾ ರಾಜ್? ನಿಜವಾಗ್ಲೂ ತಂದಿದ್ದೀರಾ? ಇವತ್ತು ಓಪನ್ ಮಾಡಿ ನೋಡು. ತಂದಿದ್ದೀ ಅಂತಿದೆಯಲ್ಲ. ಮಕ್ಕಳು ಪಾಪ ಮನ್ಬಿಟ್ಟವಲ್ಲ. ಸೂರ್ಯ ಚಂದ್ರ ಏನ್ರಲ್ಲ. ಓ ಏನ್ರಲ್ಲ, ನಿಮ್ಮ ಮಮ್ಮಿ ಬೇರೆ ಮನೆ ಚಂದಿಲ್ಲ, ಚೊಳ್ಳೆ ಕಡಿತಾವೆ ಅಂದ್ರೆ ನೀವು ಇಷ್ಟು ಮಾಡಿ ಹೊಟ್ಟೋಡ್ಕೊಂಡು ನಿದ್ದೆ ಮಾಡ್ತಿರಲ್ರಲ್ಲ. ಅಲ್ಲ ಹೇಳ್ರಲ್ಲ, ಇಡ್ಲಿ ತಂದಿದ್ದೀನಿ. ಈ ಮಕ್ಕಳು ಮನೆ ಕೊಳ್ಳಿ, ಆಮೇಲೆ ತಿನ್ನಿಸ್ತೀನಿ. ಮೊದಲು ನಾನು ಗೋಬಿ ತಿನ್ಕೊತೀನಿ. ಸರಿ ತಿನ್ನು ಬಾ. ಮುಂದುವರಿಯುವುದು. ನೋಡಿ ಫ್ರೆಂಡ್ಸ್, ನಂಗೆ ತುಂಬಾನೇ ಬೇಜಾರಾಗಿದೆ ಫ್ರೆಂಡ್ಸ್. ನೋಡಿ ವಿಧಿ ಅಂದರೆ ಹೀಗೇನೆ. ಎಷ್ಟು ಚೆನ್ನಾಗಿ ಇರಿಸ್ಕೊಂಡಿದ್ರು ಗೊತ್ತಾ. ನನ್ನ ಅತ್ತೆ ಮಾವ ಅಜ್ಜಿ ಎಲ್ಲ ತುಂಬದಂಗೆ ಇರಿಸ್ಕೊಂಡಿದ್ರು. ಇಲ್ಲಿ ತನಕ ನನಗೆ ಒಂದು ಕೆಲಸ ಅಂತಲೇ ಗೊತ್ತಿರಲಿಲ್ಲ ಗೊತ್ತಾ. ಇವಾಗ ರಾಜ್ ಮಾಡ್ಕೊಂಡು ಕೆಲಸದಲ್ಲಿ ನಾನು ಅನುಭವಿಸ್ತಾ ಕೂತಿದ್ದೀನಿ. ಇಲ್ಲಾಂದ್ರೆ ರಾಜ್ ಬಿಟ್ಟು ಹೋಗಾಗ್ತಿಲ್ಲ, ಇರೋಕ್ಕೂ ಆಗ್ತಿಲ್ಲ. ಆ ಥರ ಆಗ್ಬಿಟ್ಟಿದೆ ನನ್ನ ಪರಿಸ್ಥಿತಿ. ಹೋಗಲಿ, ಬೇಜಾರು ಮಾಡ್ಕೊಳ್ಳಲ್ಲ, ಆರಾಮಾಗಿ ಇದ್ಬಿಡ್ತೀನಿ. ಅದೇ ಮನೆ ಇದು ಅನ್ಕೊಬಿಡ್ತೀನಿ. ಆದರೆ ಒಂದು ಸ್ವಲ್ಪ ಬಣ್ಣ ಎಲ್ಲ ತುಂಬಿಸಿಲ್ಲ, ಅದೊಂದು ಸ್ವಲ್ಪ ಬೇಜಾರು. ಇನ್ನೊಂದ್ಸಲ ಹೊಸ ಮನೆ ಮಾಡ್ಕೊಳ್ಳೋಣ ಅನ್ಕೊಂಡಿದ್ದೀವಿ. ಸದ್ಯಕ್ಕೆ ಇಲ್ಲೇ ಇದ್ದೀವಿ, ಏನು ಮಾಡೋಕ್ಕಾಗೋದಿಲ್ಲ. ಏನಂತೀರಾ ಫ್ರೆಂಡ್ಸ್? ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು. ಹಾಗೆ ಹೇಳಿ ಲೈವ್ ಟೂಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ.